ಮತಕಳ್ಳತನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ರಾಷ್ಟ್ರ ರಾಜಧಾನಿಯಿಂದ ರಾಜ್ಯ ರಾಜಧಾನಿಯ ಬೆಂಗಳೂರಿಗೆ ಹೊರಟಿರುವಂತಹ ರಾಹುಲ್ ಗಾಂಧಿ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಲ್ಲಿ ರಾಹುಲ್ ಗಾಂಧಿ ಲ್ಯಾಂಡ್ ಆಗಲಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಹೊರಟಿರುವ ಲೋಕಸಭಾ ವಿಪಕ್ಷ ನಾಯಕ ಕಾಂಗ್ರೆಸ್ ಪಾಲಿಗೆ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಲ್ಲಿ ರಾಹುಲ್ ಗಾಂಧಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕ್ಷಣಗಣನೆ ಶುರುವಾಗಿದೆ. ಕೌಂಟ್ ಡೌನ್. ಬೆಂಗಳೂರು ಸೆಂಟ್ರಲ್ನಲ್ಲಿ ಕಳ್ಳೋಟಿನ ಆರೋಪ 15 ಕ್ಷೇತ್ರಗಳಲ್ಲಿ ಅಥವಾ 15 ಸ್ಥಾನವನ್ನೇನಾದರೂ ಕಳ್ಕೊಂಡಿದ್ರೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಿರ್ಲಿಲ್ಲ. ಮತಕಳ್ಳತನ ಆಗಿದೆ, ವೋಟ್ ರಾಬರಿ ಆಗಿದೆ. ಎಲೆಕ್ಷನ್ ಕಮಿಷನ್ ವಿರುದ್ಧ ವಾಚಾಮಗೋಚರವಾಗಿ ಇದೇ ರಾಹುಲ್ ಗಾಂಧಿ ತರಾಟೆಗೆ ತೆಗೆದುಕೊಂಡಿದ್ರು. ಹಾಗಾದ್ರೆ ಇದರ ಪ್ರತಿಭಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ಗೆ ಕೌಂಟ್ ಡೌನ್. ಬೆಂಗಳೂರು ಸೆಂಟ್ರಲ್ನಲ್ಲಿ ಕಳ್ಳೋಟಿನ ಆರೋಪ, ಮಹದೇವಪುರ ರಾಜಾಜಿನಗರದಲ್ಲಿ ಬಿಜೆಪಿ ಮತಗಳ್ಳತನ ಆರೋಪ. ನಿನ್ನೆ ಸಾಕಷ್ಟು ಸಾಕ್ಷ್ಯಗಳನ್ನು ಒದಗಿಸಿದ್ದ ರಾಹುಲ್ ಗಾಂಧಿ ಇಂದಿನ ಪ್ರತಿಭಟನೆಗೆ ನಿನ್ನೆಯೇ ಕಹಳೆ ಊದಿರುವಂತಹ ರಾಹುಲ್ ಗಾಂಧಿ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 2:30ರವರೆಗೆ ಪ್ರತಿಭಟನೆ ಎಂದು ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಒಂದು ಗುರುತರವಾದಂತಹ ಆರೋಪವನ್ನು ಮಾಡಿದರು. ಬೆಂಗಳೂರಿನ ಕೆಲ ಪ್ರತ್ಯೇಕ ಕ್ಷೇತ್ರಗಳಲ್ಲಿ ಕಳೆದ MP ಎಲೆಕ್ಷನ್ನ ಸಂದರ್ಭ ಒಂದಷ್ಟು ಮತಕಳ್ಳತನ ಆಗಿದೆ. ಈ ಮತಕಳ್ಳತನ ಮಾಡೋದಕ್ಕೆ ಅನಿವಾರ್ಯ ಆಗಿತ್ತು ಬಿಜೆಪಿಗೆ. ಕಾರಣ ನರೇಂದ್ರ ಮೋದಿಯವರ ಅಸ್ತಿತ್ವವನ್ನು ಬಿಜೆಪಿ ಉಳಿಸಿಕೊಳ್ಳಬೇಕಿತ್ತು. 15 ಸ್ಥಾನವನ್ನು ಕಳ್ಕೊಂಡ್ರೂ ಕೂಡ ಒಟ್ಟಾರೆ ಒಂದಷ್ಟು ಕ್ಷೇತ್ರಗಳಲ್ಲಿ 13ರಿಂದ 15 ಕ್ಷೇತ್ರಗಳಲ್ಲಿ ಮತಕಳ್ಳತನ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಅಡಿಗಳತ್ತರ ದಾಖಲೆಗಳನ್ನು ಪ್ರದರ್ಶನಕ್ಕಿಟ್ಟರು ರಾಹುಲ್ ಗಾಂಧಿ. ಎಲೆಕ್ಷನ್ ಕಮಿಷನ್ ಇಂದ ಹಿಡಿದು ಚುನಾವಣಾ ಆಯೋಗದಿಂದ ಹಿಡಿದು ಒಂದಷ್ಟು ನಾಯಕರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ರು. ಊರು ಬೇಡ ಹೆಸರು ಬೇಡ ಎನ್ನುವ ಹೆಸರಿನ ವ್ಯಕ್ತಿಗೂ ಕೂಡ ವೋಟರ್ ಐಡಿಯನ್ನು ಕೊಡಲಾಗಿತ್ತು. ಊರು ಬೇಡ, ಹೆಸರು ಬೇಡ, ಕುಲ ಬೇಡ, ಮತ್ತೊಂದು ಮಗದೊಂದು ಏನು ಬೇಡ, ಒಂದು ಫೋಟೋ ಪಕ್ಕದಲ್ಲಿ ಆತನ ವಯಸ್ಸಿದ್ರೆ ಸಾಕು ವೋಟ್ ಹಾಕಬಹುದಾದ ಪರಿಸ್ಥಿತಿಗೆ ಕಳೆದ ಬಾರಿಯ ಎಲೆಕ್ಷನ್ ಬಂದಿತ್ತು. ನರೇಂದ್ರ ಮೋದಿ ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಅವರ ಪಕ್ಷ ಮಾಡಿದ ಮತಕಳ್ಳತನ ಇದಾಗಿತ್ತು, ವೋಟ್ ರಾಬರಿ. ಸೊ ಇದು ಖುದ್ದು ರಾಹುಲ್ ಗಾಂಧಿ ಆರೋಪ ಮಾಡಿದ್ದನ್ನ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಆರಂಭದಲ್ಲಿ ರಾಹುಲ್ ಗಾಂಧಿ ಅವರು ಈ ತರಹದೊಂದು ಆರೋಪ ಮಾಡಿದಾಗ ಅದನ್ನು ರಾಜ್ಯ ನಾಯಕರುಗಳು ಸ್ವೀಕಾರ ಮಾಡ್ಕೊಂಡ್ರು. ಸಿದ್ದರಾಮಯ್ಯರಿಂದ ಹಿಡಿದು ಜಿ ಪರಮೇಶ್ವರ್ ವರೆಗೂ, DK ಶಿವಕುಮಾರಿಂದ ಹಿಡಿದು BK ಹರಿಪ್ರಸಾದ್ ವರೆಗೂ ಅದನ್ನ ಸ್ವೀಕಾರ ಮಾಡ್ಕೊಂಡ್ರು. ಇನ್ನು JDS ಪಕ್ಷಕ್ಕೆ ಇದರ ಬಗ್ಗೆ ಏನಾದರೂ ಅಭಿಪ್ರಾಯ ಇದೆಯಾ ಅಂತ ಕೇಳಿದ್ರೆ ಹೂನೂ ಇಲ್ಲ, ಹೂನೂ ಇಲ್ಲ. JDS ಪಕ್ಷ ಈ ಬಗ್ಗೆ ಚಕಾರ ಎತ್ತಲಿಲ್ಲ. ಕಾರಣ ದೋಸ್ತಿ ಪಾರ್ಟಿಯಾಗಿ ಇದ್ದುಕೊಂಡು ಅನಿವಾರ್ಯವಾಗಿ ಮೌನ ವಹಿಸಬೇಕಾಗಿ ಬರುತ್ತೋ ಗೊತ್ತಿಲ್ಲ. ಆದರೆ JDSನಿಂದ ಯಾವುದೇ ತರಹದ ಅಧಿಕೃತ ಅಭಿಪ್ರಾಯ ಈವರೆಗೂ ವ್ಯಕ್ತವಾಗಿಲ್ಲ. ಸೊ ರಾಹುಲ್ ಗಾಂಧಿಯ ಗುರುತರ ಆರೋಪ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಶುರುವಾಗುತ್ತಾ ಅದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ಒಂದಷ್ಟು ಸ್ಥಳಗಳನ್ನು ನಿಶ್ಚಯ ಮಾಡಿಕೊಂಡು ಅಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.